ಹೆಲೋ ಕ್ಯೂಟೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈ ವಿಡಿಯೋಲಿ ನಾವು ಫಸ್ಟ್ ಇಯರ್ ಇಂಜಿನಿಯರಿಂಗ್ಗೆ ನಿಮಗೆ ಲ್ಯಾಪ್ಟಾಪ್ ಬೇಕಾ ಅಥವಾ ಬೇಡವಾ, ಫಸ್ಟ್ ಇಯರ್ನ ಲ್ಯಾಪ್ಟಾಪ್ ಇಲ್ಲದೇ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ನೀವು ಇವಾಗ ಕಾಲೇಜ್ಗೆ ಹೋಗ್ತೀರಲ್ವಾ, ಅಲ್ಲಿ ಯಾರು ನಿಮಗೆ ನೋಟ್ಸ್ ಕೊಡೋಲ್ಲ ಪ್ರೊಫೆಸರ್ಸ್. ಅಂದರೆ ಕೆಲವೊಬ್ರು ಕೊಡ್ತಾರೆ, ಇಲ್ಲ ಅಂತೆಲ್ಲ. ಮ್ಯಾಥ್ಸ್ಗಂತೂ ಡೆಫಿನೆಟ್ಲಿ ಸಿಗುತ್ತೆ, ಬಟ್ ಬೇರೆ ಸಬ್ಜೆಕ್ಟ್ಸ್ಗೆ ಇಟ್ ಈಸ್ ಆಪ್ಷನಲ್. ಕೆಲವೊಬ್ರು ಪ್ರೊಫೆಸರ್ ಕೊಡ್ತಾರೆ ನೋಟ್ಸು, ಕೆಲವೊಬ್ರು ಕೊಡೋಲ್ಲ. ಅಂದರೆ PPT ಮತ್ತು PDF ಏನಿರುತ್ತೆ ಆ ಮಾಡ್ಯೂಲ್ಸ್ದು, ಅಂದರೆ ಆ ಸಬ್ಜೆಕ್ಟು, ಅದನ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತಾರೆ ನಿಮಗೆ, ಕರೆಕ್ಟ್ ಅಲ್ವಾ? ಸೊ ನೀವು ಅದನ್ನು ಓದ್ಕೊಬೇಕು ಅಂತಂದರೆ ಅದನ್ನು ಪ್ರಿಂಟೌಟ್ ಆದರೂ ತೆಗ್ಸಿ ಓದ್ಕೊಬೋದು, ಅಥವಾ ಮೊಬೈಲಲ್ಲಿ ಓದ್ತೀನಿ ಅಂದ್ರೂ ನೋ ಪ್ರಾಬ್ಲಮ್, ಮೊಬೈಲಲ್ಲೇ ಓದ್ಕೊಬೋದು. ಬಟ್ ಎಲ್ಲರಿಗೂ ಗೊತ್ತು ಮೊಬೈಲ್ ಎಷ್ಟು ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ ಅಂತ. ಸೊ ನಾವು ಇವಾಗ ನಿಜವಾಗ್ಲೂ ಓದ್ಕೊಬೇಕಂತಲೇ ಮೊಬೈಲ್ ಓಪನ್ ಮಾಡಿರ್ತೀವಿ, ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಮೊಬೈಲ್ ಓಪನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ನೇ ಓಪನ್ ಮಾಡಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಲ್ಯಾಪ್ಟಾಪ್ ಇತ್ತು ಅಂತಂದರೆ ನಿಮ್ಮ ಹತ್ರ ಅಷ್ಟು ನೀವು ಡಿಸ್ಟ್ರಾಕ್ಟ್ ಆಗಲ್ಲ. ಬಟ್ ಇದು ಮ್ಯಾನೇಜಬಲ್ ಪಾಯಿಂಟ್. ಇದಕ್ಕೆ ನೀವು ಲ್ಯಾಪ್ಟಾಪೇ ಬೇಕು ಓದ್ಕೊಳ್ಳೋಕ್ಕೆ ಅಂತ ಏನಿಲ್ಲ, ಮೊಬೈಲಲ್ಲೇ ಓದ್ತೀವಿ ಮಾಡ್ಯೂಲ್ಸ್ ಎಲ್ಲ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್. ಅಥವಾ ಜೆರಾಕ್ಸ್ ತೊಗೊಂಡು ಓದ್ತೀರಾ ಅಂತಂದರೆ ಅದನ್ನು ಕೂಡ ಓಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು, ನೀವೇನಾದರೂ CS IS ಮತ್ತು EC ಬ್ಯಾಕ್ಗ್ರೌಂಡ್ ಅಂದರೆ ಬೇರೆ ಯಾವುದೇ ಬ್ರಾಂಚ್ ಆಗಿದೆ, CS IS ಬಿಟ್ಟು ಬೇರೆ ಯಾವುದೇ ಬ್ರಾಂಚ್ ಆಗಿದ್ರೂ ಕೂಡ IT ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಕೋಡಿಂಗ್ ಬರಲೇಬೇಕು, ಕರೆಕ್ಟ್ ಅಲ್ವಾ? ಸೊ ಕೋಡಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವಾಗಿರೋ ಕಾಂಪಿಟೇಷನಲ್ಲಿ ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡಿದ್ರೂ ಅದನ್ನ ಲೇಟ್ ಅಂತಲೇ ಫೀಲ್ ಆಗುತ್ತೆ ನಮಗೆ. ಸೊ ನಿಮ್ಮ ಹತ್ರ ಈಗಲೇ ಲ್ಯಾಪ್ಟಾಪ್ ಇದ್ದರೆ, ಫಸ್ಟ್ ಇಯರಲ್ಲೇ ಲ್ಯಾಪ್ಟಾಪ್ ಇದ್ದರೆ, ನೀವು ಇವಾಗಲಿಂದಲೇ ನಿಮ್ಮ ಕೋಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಮೊಬೈಲಲ್ಲೂ ಕೋಡಿಂಗ್ ಮಾಡ್ಬೋದು, ಬಟ್ ಅದಷ್ಟು ಎಫೆಕ್ಟಿವ್ ಅನ್ಸಲ್ಲ. ಆ್ಯಂಡ್ ಲ್ಯಾಪ್ಟಾಪಲ್ಲಿ ಮಾಡೋ ಥರ ಫೀಲ್ ಬರಲ್ಲ ಮೊಬೈಲಲ್ಲಿ ಮಾಡೋದೆಲ್ಲ ಕೋಡಿಂಗು. ಸೊ ಹಾಗಾಗಿ ನಿಮಗೆ ಲ್ಯಾಪ್ಟಾಪ್ ಇದ್ದರೆ ಅದೊಂದು ಅಡ್ವಾಂಟೇಜ್, ಬಟ್ ಸ್ಟಿಲ್ ಇಟ್ ಈಸ್ ಮ್ಯಾನೇಜಬಲ್. ಆ್ಯಂಡ್ ಲ್ಯಾಬ್ ಅವರ್ಸಲ್ಲೆಲ್ಲ ನಿಮಗೆ C ಲ್ಯಾಂಗ್ವೇಜು, ಪೈಥಾನ್ ಇದೆಲ್ಲ ಇರುತ್ತೆ ಅಲ್ವಾ, ಅವಾಗ ಲ್ಯಾಬಿಗೆ ಕರ್ಕೊಂಡು ಹೋಗಿರುತ್ತೆ ಅಲ್ವಾ, ಅಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲಿ ಲಿಮಿಟೆಡ್ ಅವರ್ಸ್, ಲೈಕ್ ಲ್ಯಾಬ್ ಎಷ್ಟೊತ್ತಿರುತ್ತೆ, 2 hours or 3 hours ಮ್ಯಾಕ್ಸಿಮಮ್ ಅಲ್ವಾ, ಅದಾದಮೇಲೆ ನೀವು ವರ್ಕ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಅದೇ ನಿಮ್ಮದೇ ಓನ್ ಲ್ಯಾಪ್ಟಾಪ್ ಇತ್ತು ಅಂತಂದರೆ ನಿಮಗೆ ಏನೇ ಡೌಟ್ ಇದ್ರೂ, ಏನೇ ಕೋಡಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೂ ನೀವು ಆರಾಮಾಗಿ ನಿಮ್ಮ PCಲೇ ನೀವು ಮಾಡ್ಕೊಬೋದು, ಕರೆಕ್ಟ್ ಅಲ್ವಾ? ಬಟ್ ಇವಾಗ ನಿಮ್ಮ ಹತ್ರ ಅಫೋರ್ಡ್ ಮಾಡೋಕ್ಕೆ ಆಗಲ್ಲ ಲ್ಯಾಪ್ಟಾಪು, ಅಷ್ಟು ಅಮೌಂಟ್ ಇಲ್ಲ ಅಂತಂದರೆ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ ಪೇರೆಂಟ್ಸ್ನ. ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಫಸ್ಟ್ ಇಯರ್ ವಿತೌಟ್ ಲ್ಯಾಪ್ಟಾಪ್, ಈವನ್ ಇಫ್ ಯು ಆರ್ ಫ್ರಮ್ CS or IS ಬ್ಯಾಕ್ಗ್ರೌಂಡ್, ಓಕೆನಾ? ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ C ಸೈಕಲಲ್ಲಿ ನಿಮಗೆ CAD ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ. ಓಕೆ, ನಿಮಗೆ ಕನ್ಫ್ಯೂಸ್ ಆಗ್ತದೆ ಏನಿದು C ಸೈಕಲ್, CAD ಇದೆಲ್ಲ ಗೊತ್ತಿಲ್ಲ ಅಂತಂದರೆ, ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಅಂದರೆ ಫಸ್ಟ್ ಇಯರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, P ಸೈಕಲ್ ಅಂದರೆ ಏನು, C ಸೈಕಲ್ ಅಂದರೆ ಏನು, ಯಾವ ಸಬ್ಜೆಕ್ಟಿಗೆ ಹೇಗೆ ಅಪ್ರೋಚ್ ಮಾಡಬೇಕು, ಇದೆಲ್ಲನೂ ಒಂದೇ ವೀಡಿಯೋಲಿ ಕವರ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಈ ವಿಡಿಯೋ ಆದಮೇಲೆ. ಓಕೆ, ಕಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ. C ಸೈಕಲಲ್ಲಿ ನಿಮ್ಗೊಂದು ಸಬ್ಜೆಕ್ಟ್ ಇರುತ್ತೆ ಆಯಿತಾ, CAD ಅಂತ ಅಂದ್ಬಿಟ್ಟು, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಇದಕ್ಕೆ ನಿಮಗೆ ಲ್ಯಾಪ್ಟಾಪ್ ಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ. ಅಂದರೆ ಅದೇ ಯೂಶ್ವಲ್ ಕ್ಲಾಸ್ ಅವರ್ಸಲ್ಲೂ ಕರ್ಕೊಂಡು ಹೋಗ್ತಾರೆ ಲ್ಯಾಬ್ ಅವರ್ಸಲ್ಲಿ ನಿಮ್ಮ ಕಾಲೇಜಲ್ಲಿ, ಬಟ್ ಅದಾದಮೇಲೆ ನಿಮಗೆ ಪ್ರಾಕ್ಟೀಸ್ ಬೇಕು ಅಂತಂದರೆ ಅಫ್ಕೋರ್ಸ್ ನಿಮಗೆ ಲ್ಯಾಪ್ಟಾಪ್ ಬೇಕೇ ಬೇಕು. ಆ್ಯಂಡ್ ಯಾವತ್ತಿದ್ರೂ ತೊಗೊಳ್ಳೋದೇ ಅಲ್ವಾ ಲ್ಯಾಪ್ಟಾಪ್. ಇವಾಗ ಫಸ್ಟ್ ಇಯರಲ್ಲಿ ತೊಗೊಂಡಿಲ್ಲ ಅಂತಂದರೆ ಸೆಕೆಂಡ್ ಇಯರಲ್ಲಾದರೂ ತೊಗೊಳ್ಳೇಬೇಕು. ಅಂದರೆ ಸ್ಪೆಷಲಿ CS IS ಅಂದರೆ ತೊಗೊಳ್ಳೇಬೇಕು ಸೆಕೆಂಡ್ ಇಯರಲ್ಲಿ. ಬೇರೆ ಬ್ರಾಂಚವರು IT ಬರಬೇಕಂತಂದರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಕೂಡ ತೊಗೊಳ್ಳೇಬೇಕಲ್ವ. ಸೊ ಯಾವತ್ತಿದ್ರೂ ತೊಗೊಳ್ಳೋದೆ. ಇವಾಗ ನಿಮ್ಮ ಹತ್ರ ಬಜೆಟ್ ಇತ್ತು ಅಂತಂದರೆ ತೊಗೊಳ್ಳಿ. ಇವಾಗ ಆಲ್ರೆಡಿ ಕಾಲೇಜ್ ಫೀಸ್ ಎಲ್ಲ ಕಟ್ಟಿರ್ತೀರ, ಹಾಸ್ಟೆಲ್ ಫೀಸ್ ಅದು ಇದು ಎಷ್ಟೊಂದು ಖರ್ಚಾಗಿರುತ್ತೆ ಗೊತ್ತು. ಇನ್ ಕೇಸ್ ಇವಾಗ ಅಫೋರ್ಡ್ ಮಾಡೋಕ್ಕೆ ಆಗ್ತಿಲ್ಲ ನಿಮ್ಮ ಕೈಲಿ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಓಕೆ, ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಫಸ್ಟ್ ಇಯರ್ ವಿತೌಟ್ ಎ ಲ್ಯಾಪ್ಟಾಪ್. ನಿಮ್ಮ ಕೈಲಿ ಈಗಲೇ ಅಫೋರ್ಡ್ ಮಾಡೋಕ್ಕಾಗುತ್ತೆ, ಅಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಇದೆ ಅಂತಂದರೆ ದೆನ್ ಇಟ್ಸ್ ಬೆಸ್ಟ್. ನೀವು ಎಷ್ಟು ಬೇಗ ತೊಗೊತೀರ ಅಷ್ಟು ನಿಮಗೆ ಒಳ್ಳೆಯದು, ಬಿಕಾಸ್ ನೀವು ಕೋಡಿಂಗ್ ಜರ್ನಿನ ಅಷ್ಟೇ ಬೇಗ ಸ್ಟಾರ್ಟ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ಇದು ನಿಮಗೆ ಬಿಟ್ಟಿರೋದು. ಇವಾಗ ನಿಮ್ಮ ಹತ್ರ ಅಮೌಂಟ್ ಇತ್ತು ಅಂತಂದರೆ ತೊಗೊಳ್ಳಿ, ಅಮೌಂಟ್ ಇಲ್ಲ ಅಂತಂದರೆ ಇಟ್ಸ್ ಫೈನ್, ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್, ಆಯಿತಾ? ಆಮೇಲೆ ತೊಗೊಳ್ಳೋವಾಗ್ಲೂ ಅಷ್ಟೇ, ಲ್ಯಾಪ್ಟಾಪ್ ತೊಗೊಳ್ಳೋವಾಗ ಹೊಸ ಲ್ಯಾಪ್ಟಾಪೇ ಬೇಕು ಅಂತ ಏನೂ ಇಲ್ಲ. ರೀಫರ್ಬಿಶ್ಡ್ ಅಂದರೆ ಸೆಕೆಂಡ್ ಹ್ಯಾಂಡ್ ಕೂಡ ತೊಗೊಳ್ಳಿ. ನಾನು ಕೂಡ ಅದನ್ನೇ ತೊಗೊಂಡಿರೋದು, ಬಿಕಾಸ್ ಆಫ್ ಕೋರ್ಸ್ ಎಲ್ಲ ಫೈನಾನ್ಷಿಯಲ್ ಕಂಡೀಷನು ಒಂದೇ ಥರ ಇರಲ್ವ. ಸೊ ಫೋರ್ಸ್ ಮಾಡಬೇಡಿ ಪೇರೆಂಟ್ಸ್ಗೆ ಇವಾಗಲೇ ಬೇಕು ಲ್ಯಾಪ್ಟಾಪ್. ಇವಾಗ ಬೇಕಾಗಿಲ್ಲ ಫಸ್ಟ್ ಇಯರ್ಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ ಕೇಸ್ ನಿಮಗೆ ಅನಿಸಿದ್ರೆ, ಜಾಸ್ತಿ ಇಂಟ್ರೆಸ್ಟ್ ಇತ್ತು ಕೋಡಿಂಗ್ ಮಾಡಲೇಬೇಕು ಆ್ಯಂಡ್ ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇದ್ದರೆ ಮಾತ್ರನೇ ತೊಗೊಳ್ಳಿ ಫಸ್ಟ್ ಇಯರಲ್ಲಿ ಲ್ಯಾಪ್ಟಾಪ್ನ. ಇಲ್ಲ ಅಷ್ಟೊಂದು ಇವಾಗ ಅಮೌಂಟ್ ಇಲ್ಲ ತೊಗೊಳಕ್ಕೆ ಅಂತಂದರೆ ಇಟ್ಸ್ ಓಕೆ, ನೀವು ಸೆಕೆಂಡ್ ಇಯರಿಗೆ ಬರೋವಾಗಲೇ ತೊಗೊಂಡು ಬರ್ಬೋದು. ಸೊ ಐ ಹೋಪ್ ನಿಮಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ, ಲ್ಯಾಪ್ಟಾಪ್ ತೊಗೊಳ್ಳೋದ ಬೇಡವಾ ಅಂತ ಅಂದ್ಬಿಟ್ಟು. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.